ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾಳೆ RCB ವರ್ಸಸ್ LSG. ಈ ಕಡೆ ನಮ್ಮ RCB ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 2-2 ಪಂದ್ಯ ಗೆದ್ದಿದ್ದಾರೆ. ಸೊ ಆ ಒಂದು ಗೆಲುವಿನ ಓಟಕ್ಕೆ ಏನಾದರೂ ಬ್ರೇಕ್ ಆಗ್ತಾರ LSG? ಆಮೇಲೆ ಈ ಕಡೆ ನಮ್ಮ ವಿರಾಟ್ ಕೊಹ್ಲಿ ಅವರ ಇಂಜುರಿ ಅಪ್ಡೇಟ್ಸ್ ಏನು, ಅದಾದ್ಮೇಲೆ RCB ವರ್ಸಸ್ LSG ಒಂದು ಪ್ರಾಪರ್ ಪ್ರಿವ್ಯೂ ಅಂದ್ರೆ ಸ್ಟ್ಯಾಟ್ಸ್ ಏನು, ಪ್ಲೇಯಿಂಗ್ 11 ಏನು, ಮ್ಯಾಚ್ ಅಪ್ಸ್ ಏನು, ಇದ್ರ ಬಗ್ಗೆ ನೀಟಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರ್ಯಾರು ನೋಡ್ತಿದ್ರ ಅವ್ರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಒಂದು ಕಡೆ ನಮ್ಮ RCB ಅವರು ಮುಂಬೈ ಇಂಡಿಯನ್ಸ್ ನ ಮನೆ ಅಂಗಳದಲ್ಲಿ ಮಕಾಡೆ ಮಲಗಿಸ್ಬಿಟ್ಟು ಬರ್ತಿದ್ದಾರೆ. ಇನ್ನು ಈ ಕಡೆ LSG ಅವರು ಮನೆ ಅಂಗಳದಲ್ಲಿ GT ವಿರುದ್ಧ ಸೋತು ಬರ್ತಿದ್ದಾರೆ. ಸೊ ಹೆಡ್ ಟು ಹೆಡ್ ಸ್ಟಾಟ್ಸ್ ನೋಡೋದಾದ್ರೆ ಆಲ್ಮೋಸ್ಟ್ 6 ಮ್ಯಾಚಸ್ ಆಡಿದ್ದಾರೆ. ಅದರಲ್ಲಿ ನಮ್ಮ RCB ಅವರು 4 ಗೆದ್ದಿದ್ದಾರೆ. ಇನ್ನು ಈ ಕಡೆ LSG ಅವರು 2 ಗೆದ್ದಿದ್ದಾರೆ ಗುರು. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ RCB ಅಪ್ಪರ್ ಹ್ಯಾಂಡ್ ಇದೆ ಅಂತ ಹೇಳ್ಬಹುದು. ಆಮೇಲೆ ಪಿಚ್ ರಿಪೋರ್ಟ್ ಗೆ ಬರೋದಾದ್ರೆ ಅಫ್ಕೋರ್ಸ್ ನಿಮ್ಗೆಲ್ಲ ಗೊತ್ತಿರಂಗೆ ಇಲ್ಲಿ ಟಾಸ್ ತುಂಬಾ ಮ್ಯಾಟರ್ ಆಗುತ್ತೆ. ಟಾಸ್ ಗೆದ್ದವರು ಸೀದಾ ಬೌಲಿಂಗ್ ಗೆ ತಗೋತಾರೆ ಗುರು, ಚೇಸ್ ಮಾಡೋಕೆ ನೋಡ್ತಾರೆ ಅಂತ. ಯಾಕಂತಂದ್ರೆ ಇಲ್ಲಿ ಚೇಸ್ ಈಸಿ ಆಗುತ್ತೆ ಅಂತ. ಆದ್ರೂ ಏನೋ ಅಚಾನಕ್ ಆಗಿ ಫಸ್ಟ್ ಬ್ಯಾಟಿಂಗ್ ನಮ್ಮ RCB ಅವ್ರಿಗೆ ಏನಾದ್ರು ಸಿಕ್ಕರೆ ಮಿನಿಮಮ್ 220+ ಅಂತೂ ಹೊಡಿಬೇಕು ಗುರು. ಒಂಥರ ಮಜಾ ಇರುತ್ತೆ ನೋಡ್ಬೇಕು ಯಾವ ತರ ಆಡ್ತಾರೆ ಅಂತ. ಆಮೇಲೆ ಡೈರೆಕ್ಟ್ ಆಗಿ ಪ್ಲೇಯಿಂಗ್ 11 ಬರೋಣ. ಇನ್ನು ಈ ಕಡೆ RCB ಪ್ಲೇಯಿಂಗ್ 11 ಅಲ್ಲಿ ಏನಾದ್ರೂ ಬದಲಾವಣೆ ಇದೆ ಅಂತ ನೋಡೋದಾದ್ರೆ ಎಲ್ಲ ಸಿಮಿಲರ್ ಸೇಮೇ 11 ಇರುತ್ತೆ, ಇಲ್ಲ ಅಂತಿಲ್ಲ. ಬಟ್ ಆದ್ರೂ 2 ಸ್ಲಾಟ್ಸ್ ಆ ಕಡೆ ಈ ಕಡೆ ಆದ್ರೂ ಆಗಬಹುದು ಅಂತ. ಏನಪ್ಪಾ ಅಂದ್ರೆ ಈ ಕಡೆ ನಮ್ಮ ವಿರಾಟ್ ಕೊಹ್ಲಿ ಅವರ ಇಂಜುರಿ ನಿಮ್ಗೆಲ್ಲ ಗೊತ್ತಿರಂಗೆ, ಆಂಕಲ್ ಇಂಜುರಿ ಮತ್ತೆ ಫೀವರ್ ಇಂದ ಅವರು ಮುಂಬೈ ಇಂಡಿಯನ್ಸ್ ವಿರುದ್ಧ ಫೀಲ್ಡ್ಗೆನೆ ಬಂದಿರಲಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಅಪ್ಡೇಟ್ಸ್ ಅಂದ್ರೆ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಏನ್ ಬಂದಿದೆ ಅಂದ್ರೆ ಇನ್ನು ಫುಲ್ ರಿಕವರಿ ಆಗಿಲ್ಲ ಅಂತ ಬಂದಿದೆ. ಅಂದ್ರೆ ಫುಲ್ ಫಿಟ್ ಇಲ್ಲ ಸದ್ಯಕ್ಕಂತೂ ಅಂತ ಬಂದಿದೆ. ಆದ್ರೂ ಹೋಪ್ಫುಲ್ ಆಗಿದ್ದೀವಿ, ನಾಳೆ ಮ್ಯಾಚ್ ಆಗಬಹುದು, ಅಂದ್ರೆ ನಾಳೆ ಮ್ಯಾಚ್ ಅಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಆಡಬಹುದು ಅಂತಾನು ಹೇಳಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಅವರು ಆಡ್ತಾರೆ ಅಂತ ಅನ್ಕೊಳ್ಳೋಣ. ಬಟ್ ಗ್ಯಾಪ್ ಅಲ್ಲಿ ಏನಾದ್ರೂ ಮಿಸ್ ಆದ್ರೆ ನಮ್ಮ ಯಾರು ವೆಂಕಟೇಶ್ ಅಯ್ಯರ್ನ ಓಪನಿಂಗ್ ಮಾಡಿಸ್ತಾರೆ ಅಂತ ಅನ್ಸುತ್ತೆ ಗುರು. ಸೊ ವೆಂಕಟೇಶ್ ಅಯ್ಯರ್ ಮತ್ತೆ ಈ ಕಡೆ ಸಾಲ್ಟ್ ಅಣ್ಣ ಓಪನಿಂಗ್ ಬರ್ತಾರೆ ಅಂತ. ಬೇತಲ್ ಅಣ್ಣನೆಲ್ಲ ಆಡ್ಸಲ್ಲ ಗುರು ಆ ತರ, ಯಾಕಂದ್ರೆ ಫಾರಿನ್ ಪ್ಲೇಯರ್ಸ್ 5 ಜನ ಆಗ್ಬಿಡ್ತಾರೆ. ಆಮೇಲೆ ಇನ್ನು ಡಫಿ ಜಾಗದಲ್ಲಿ ಜೋಶ್ ಹೇಜಲ್ವುಡ್ ಬರೋ ಚಾನ್ಸಸ್ ಇದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಹೇಜಲ್ವುಡ್ RR ವಿರುದ್ಧ ಆಡಿದ್ರು, ಈ ಕಡೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಅವ್ರನ್ನ ಕೂರಿಸಿದ್ರು. ಸ್ವಲ್ಪ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಆ ಒಂದು ನಿಟ್ಟಿನಲ್ಲಿ ವಾಪಸ್ ಬಂದ್ರೂ ಬರ್ಬೋದು, ಇಲ್ಲ ಅಂದ್ರೆ ಡಫಿ ಜೊತೆಗೆ ಹೋಗ್ಬೋದು ಗುರು, ಏನ್ ತೊಂದರೆ ಇಲ್ಲ ಅನ್ಕೋತೀನಿ. ಆಮೇಲೆ ನಮ್ಮ ರಸಿಕ್ ದಾರ್ ಸಲಾಂ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾವ ತರ ಮಾಡ್ತಾರೆ ನೋಡ್ಬೇಕು ಗುರು. ಅದನ್ನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ನಾನಂತೂ ಸ್ಪೆಷಲಿ. ಯಾಕಂದ್ರೆ ಅಣ್ಣ ಅಫ್ಕೋರ್ಸ್ ಮುಂಬೈ ವಿರುದ್ಧ ಚೆನ್ನಾಗಿ ಮಾಡಿದ್ರು, ಬಟ್ ಇಲ್ಲಿ ಹೋಮ್ ಗ್ರೌಂಡ್ ಅಲ್ಲಿ ಯಾವ ತರ ಮಾಡ್ತಾರೆ ನೋಡ್ಬೇಕು ಅಂತ. ಅದು ಬಿಟ್ರೆ ಬಾಕಿ ಎಲ್ಲ ಪ್ಲೇಯಿಂಗ್ 11 ಅಂತೂ ಎಲ್ಲ ಸೇಮೇ ಇದೆ ಗುರು, ಏನ್ ಚೇಂಜಸ್ ಇಲ್ಲ ಅನ್ಕೋತೀನಿ. ಅದೇ 1-2 ಸ್ಲಾಟ್ಸ್ ಹೇಳದ್ನಲ್ಲ, ಏನಾದ್ರು ಅಲ್ಲಿ ಆದ್ರೆ ಬದಲಾವಣೆ ಆಗಬಹುದು, ಇಲ್ಲ ಅಂದ್ರೆ ಇಲ್ಲ ಅನ್ಕೊಳ್ಳಿ. ಆಮೇಲೆ ಇನ್ನು LSG ಪ್ಲೇಯಿಂಗ್ 11 ನೋಡೋದಾದ್ರೆ LSG ಪರವಾಗಿನೂ ಸೇಮ್ 11 ಇರುತ್ತೆ. ಯಾಕಂದ್ರೆ ಅವ್ರು ನೋಡಿ ಬೌಲರ್ಸ್ ಅಂತೂ ಸಾರ್ಟೆಡ್ ಔಟ್ ಇದ್ದಂಗೆ ಇದೆ. ಶಮಿ ಅವರು ಇದ್ದಾರೆ, ಪ್ರಿನ್ಸ್ ಇದ್ದಾರೆ, ಆಮೇಲೆ ಈ ಕಡೆ ದಿಗ್ವೇಶ್ ಅಣ್ಣ ಸ್ಪಿನ್ ಬೌಲಿಂಗ್ ಅಟ್ಯಾಕು, ಆಮೇಲೆ ಯಾರಪ್ಪ ಆವೇಶ್ ಖಾನ್, ಹೆಲ್ಮೆಟ್ ರಾಜ್ ಅವರೆಲ್ಲ ಇದ್ದಾರೆ. ಸೊ ಒಂಥರ ಆಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವ್ರಿಗೆ ಸಿದ್ಧಾರ್ಥ್ ಬರ್ಬೋದು ಅಥವಾ ಜಾರ್ಜ್ ಲಿಂಡೆನೂ ಇದ್ದಾರೆ. ಸೊ ನೋಡ್ಬೇಕು ಯಾವ ತರ ಅವರು ಮ್ಯಾನೇಜ್ ಮಾಡ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಅಂತ. ಒಟ್ನಲ್ಲಿ ಅವ್ರದ್ದು ಸೇಮ್ 11 ಇರುತ್ತೆ ಅಂತ ಅನ್ಸುತ್ತೆ. ಇನ್ನು ನೆಕ್ಸ್ಟ್ ಮೇನ್ ಮ್ಯಾಚ್ ಅಪ್ಸಿಗೆ ಬರೋದಾದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಫುಲ್ ಫಿಟ್ ಆಗ್ಬಿಟ್ಟು ಪಕ್ಕಾ ಮ್ಯಾಚ್ ಆಡಿದ್ರೆ ಈ ಕಡೆ ವಿರಾಟ್ ಕೊಹ್ಲಿ ವರ್ಸಸ್ ಮೊಹಮ್ಮದ್ ಶಮಿ ಗುರು ಮಜವಾಗಿರುತ್ತೆ ಅಂತ ಹೇಳ್ತೇನೆ. ಈ ಒಂದು ಬ್ಯಾಟಲ್ ಸೂಪರ್ ಆಗಿರುತ್ತೆ. ಆಮೇಲೆ ಏನಂದ್ರೆ ಈ ಕಡೆ ಮೊಹಮ್ಮದ್ ಶಮಿ ಆಯ್ತು, ಆಮೇಲೆ ನಮ್ಮ ಪ್ರಿನ್ಸ್ ಯಾದವ್, ಇವರಿಬ್ಬರು ವಿರುದ್ಧ ಯಾವ ತರ ಆಡ್ತಾರೆ ನಮ್ಮ ಓಪನರ್ಸ್ ಅಂತಲ್ಲ ಗುರು, ಟಾಪ್ 3 ಅಂತಾನೆ ಹೇಳ್ತೀನಿ. ಅದು ಸ್ಪೆಷಲಿ ಏನ್ ಗೊತ್ತಾ, ಫಸ್ಟ್ ಬ್ಯಾಟಿಂಗ್ ಏನಾದರೂ ನಮ್ದು ಬಂದ್ರೆ ಈ ಮೊಹಮ್ಮದ್ ಶಮಿ ಅವರಾಯ್ತು, ಆಮೇಲೆ ಪ್ರಿನ್ಸ್ ಅವರಾಯ್ತು, ಭಯಂಕರ ಬೌಲಿಂಗ್ ಮಾಡ್ತಾ ಇದ್ದಾರೆ ಗುರು. ಆ LSG ಪರವಾಗಿ ಹೇಳ್ಬೇಕು ಅಂದ್ರೆ ಅವ್ರದ್ದು ಅದೇ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಸೊ ಇವ್ರಿಗೆ ಅಲ್ಲಿ ಏನಂದ್ರೆ ಹೆಲ್ಪ್ ಇರುತ್ತೆ ಪಿಚ್ ಅಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ಓಪನರ್ಸ್ ಅಂತಲ್ಲ, ಟಾಪ್ 3 ಯಾವ ತರ ಆಡ್ತಾರೆ ನೋಡ್ಬೇಕು. ಇನ್ನು ಸ್ಪಿನ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ ಅಫ್ಕೋರ್ಸ್ ದಿಗ್ವೇಶ್ ರಾಠಿ ಆಗ್ಲಿ ಅಥವಾ ಸಿದ್ಧಾರ್ಥ್ ಆಗ್ಲಿ, ಸೊ ಇವ್ರ ವಿರುದ್ಧ ನಮ್ಮ ರಜತ್ ಪಟ್ಟಿದಾರ್ ಗುರು. ನಮ್ಮ ರಜತ್ ಅಣ್ಣ ಗೊತ್ತಲ್ವಾ ನಿಮ್ಗೆ, ಫುಲ್ ಸ್ಪಿನ್ ಬ್ಯಾಶರು. ಅವ್ರು ಫಾಸ್ಟ್ ಬೌಲರ್ಸ್ಗೂ ಹೊಡಿತವ್ರೆ, ಬಟ್ ಸ್ಟಿಲ್ ಸ್ಪಿನ್ ಬ್ಯಾಶರ್ಸ್ ಅಂತಾನೆ ಹೆಸರುವಾಸಿ ಅನ್ನೋ ತರ. ಸೊ ನಮ್ಮ ರಜತ್ ಅಣ್ಣ ಭಯಂಕರ ಫಾರ್ಮ್ ಅಲ್ಲಂತೂ ಇದ್ದಾರೆ. ಇನ್ನು ಇವ್ರ ವಿರುದ್ಧ ಯಾವ ತರ ಆಡ್ತಾರೆ ನೋಡ್ಬೇಕು. ಅದು ಒಂಥರ ಮ್ಯಾಚ್ ಅಪ್ಸ್ ಸಖತ್ತಾಗಿರುತ್ತೆ ಅಂತ. ಆಮೇಲೆ ಇನ್ನೊಂದು ಮ್ಯಾಚ್ ಅಪ್ಸ್ ಇದೆ ಗುರು, ಏನಪ್ಪಾ ಅಂದ್ರೆ ದಿಗ್ವೇಶ್ ರಾಠಿ ವರ್ಸಸ್ ಈ ಕಡೆ ನಮ್ಮ ಅಣ್ಣ ಜಿತೇಶ್ ಅಣ್ಣ. ನೀವು 2025 ನೋಡಿರ್ತೀರ ಪಕ್ಕ. ಏನಂದ್ರೆ ನಮ್ಮ RCB ಅವರು ಟಾಪ್ 2 ಹೋಗಕ್ಕೆ LSG ವಿರುದ್ಧ ಒಂದು ಮ್ಯಾಚ್ ಇತ್ತು, ಆ ಮ್ಯಾಚ್ ಗೆಲ್ಲೇಬೇಕಾಗಿತ್ತು. ಭಯಂಕರ ಮ್ಯಾಚ್ ಇತ್ತು ಗುರು. ಆ ಮ್ಯಾಚ್ ಅಲ್ಲಿ 227 ರನ್ ಹೊಡಿತಾರೆ LSG. ರಿಷಬ್ ಪಂತ್ ಸೆಂಚುರಿ ಎಲ್ಲ ಹೊಡಿತಾರೆ. ಈ ಕಡೆ ನಮ್ಮ ಜಿತೇಶ್ ಅಣ್ಣ ಭಯಂಕರ ಬ್ಯಾಟಿಂಗ್ ಮಾಡ್ತಾರೆ. ಆ ದಿಗ್ವೇಶ್ ಅಣ್ಣ ನೋ ಬಾಲ್ ಹಾಕ್ಬಿಟ್ಟು ಅಣ್ಣ ಸಿಗ್ನೇಚರ್ ಅದಿದ್ದು ಏನೋ ಮಾಡ್ದಪ್ಪ,
ಅದಾದ್ಮೇಲೆ ನಮ್ಮ ಜಿತೇಶ್ ಅವರು ಬಕ್ಕಂತ 6 ಎಲ್ಲ ಹೊಡೆದ್ರು ಆ ಓವರಲ್ಲೇ. ಸೊ ಒಂಥರ ಆ ಒಂದು ಬ್ಯಾಟಲ್ ಚೆನ್ನಾಗಿರುತ್ತೆ ಅಂತ. ಸೊ 2025 ಮತ್ತೆ ಇಲ್ಲಿ ಕನ್ವರ್ಟ್ ಮಾಡ್ತಾರ, ನೋಡ್ಬೇಕು. ಇನ್ನು ನೆಕ್ಸ್ಟ್ ನಮ್ಮ RCB ಬೌಲಿಂಗ್ ಪರವಾಗಿ ಹೇಳ್ಬೇಕು ಅಂತಂದ್ರೆ ಭುವಿ ಮತ್ತೆ ಜೇಕಬ್ ಡಫಿ ಇವರು ಈ ಕಡೆ LSG ಟಾಪ್ 3 ವಿರುದ್ಧ ಯಾವ ತರ ಮಾಡ್ತಾರೆ ನೋಡ್ಬೇಕು. ಅಫ್ಕೋರ್ಸ್ ಮಿಚ್ ಮಾರ್ಷಿಂದ ಏನು ಬರ್ತಾ ಇಲ್ಲ, ಮರ್ಕ್ರಮ್ದು ಬಂತು ಹೋದ್ರು ಹೋಯ್ತು ಅನ್ನೋ ತರ. ಪಂತ್ ಅವ್ರದ್ದು ಹಂಗೆ ಇದೆ, ಒಂದು ಮ್ಯಾಚ್ ಗೆಲ್ಸಿದ್ರು, ಅದು ಬಿಟ್ಟರೆ ಬಾಕಿ ಏನು ಅಂಥದ್ದೇನು ಬಂದಿಲ್ಲ. ಸೊ ಟಾಪ್ 3 ಸ್ವಲ್ಪ ಆ ಕಡೆ ಈ ಕಡೆನೇ ಇದೆ, ಅದಕ್ಕೋಸ್ಕರ ನಮ್ಮವ್ರು ಸ್ವಲ್ಪ ಬೇಗ ವಿಕೆಟ್ ತೆಗೆದ್ರೇ ಒಳ್ಳೇದು ಅಂತ. ಇನ್ನು ಸ್ಪಿನ್ನಲ್ಲಿ ನೋಡೋದಾದ್ರೆ ಅಫ್ಕೋರ್ಸ್ ನಮ್ಮ ಅಣ್ಣಪ್ಪ ಬೌನ್ಸರು ಆಗ್ತಾರಲ್ಲಪ್ಪ, ಅವ್ರ ಹೆಸರೇನು ಶ್ರೀ ಕೃಣಾಲ್ ಪಾಂಡ್ಯ ಗುರುವೆ. ಶ್ರೀ ಕೃಣಾಲ್ ಪಾಂಡ್ಯ ಮತ್ತೆ ಸುಯೇಶ್ ಶರ್ಮಾ ಇವರು ಆಯುಷ್ ಬೋಧನೆ ಆಯಿತು, ಆಮೇಲೆ ನಿಕೋಲಸ್ ಪೂರನ್ಗೆ ಯಾವ ಥರ ಬೌಲಿಂಗ್ ಮಾಡ್ತಾರೆ ನೋಡಬೇಕು. ಪೂರನ್ ಅಣ್ಣಂದು ಏನೂ ಬರ್ತಾ ಇಲ್ಲ, ಬಟ್ ಸ್ಟಿಲ್ ಹೋದ ಮ್ಯಾಚು GT ವಿರುದ್ಧ ಅಣ್ಣ ರಶೀದ್ ಖಾನ್ಗೆಲ್ಲ 1-2 6 ಹೊಡೆದಿದ್ರು. ಒಟ್ನಲ್ಲಿ ಇದಂತೂ ಹೈ ಸ್ಕೋರಿಂಗ್ ಗೇಮ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಆಮೇಲೆ ನಮ್ಮ RCB ಅವರು ಸ್ವಲ್ಪ ಬಲ ಅಂತ ನೋಡಿದ್ರೆ ಅಪ್ಪರ್ ಹ್ಯಾಂಡಲ್ಲೇ ಇದ್ದಾರೆ ಗುರು. ಆದ್ರೂ ಯಾವ ತಂಡವನ್ನು ಈಸಿಯಾಗಿ ತಗೊಳಕ್ ಆಗೋದೇ ಇಲ್ಲ. ಆನ್ ಗಿವನ್ ಡೇ ಯಾವ ತಂಡ ಬೇಕಾದರೂ ಸಖತ್ತಾಗಿ ಗೆಲ್ಬಹುದು. ಬಟ್ ಏನಂದ್ರೆ ಬಲ ಅಂತ ನೋಡಿದ್ರೆ ನಮ್ಮ RCB ಫೇವ್ರೇಟ್ಸ್ ಅಂತ ಹೇಳ್ತೀನಿ. ಇನ್ನು ಪ್ಲೇಯರ್ಸ್ ಟು ವಾಚ್ ಔಟ್ ಅಂತಂದ್ರೆ ಅದ್ರ ಬಗ್ಗೆ ಹೇಳದೇ ಇದ್ರೇನೆ ಒಳ್ಳೇದು ಅಂತ. ಯಾಕಂದ್ರೆ ನಾನು ಪ್ಲೇಯರ್ಸ್ ಟು ವಾಚ್ ಔಟ್ ಯಾರು ಹೇಳ್ತೀನಿ ಅವ್ರು ಹೊಡಿತಾನೆ ಇಲ್ಲ, ಒಬ್ರು ಹೊಡೆದ್ರೆ ಇನ್ನೊಬ್ರು ಹೊಡಿಯಲ್ಲ ಅನ್ನೋ ಥರ. ಸೊ ಸುಮ್ಮನೆ ರಿಸ್ಕ್ ಯಾಕೆ, ಬಟ್ ನಾನೇನು ಹೇಳಲ್ಲ, ಆದರೆ ನೀವು ಹೇಳಿ ಅಂತ. ನಿಮ್ಮ ಅನಿಸಿಕೆ ಏನಿದೆ, ಪ್ಲೇಯರ್ಸ್ ಟು ವಾಚ್ ಔಟ್ ಯಾರು, ಆಮೇಲೆ ಯಾರು ಗೆಲ್ತಾರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.